ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬಸವ ಕಲ್ಯಾಣ ನಗರದ ಐತಿಹಾಸಿಕ ಹಡಪದ ಅಪ್ಪಣ್ಣ ಗವಿಯಲ್ಲಿ ಅಕ್ರಮವಾಗಿ ಅನ್ಯ ಮೂರ್ತಿ ಸ್ಥಾಪಿಸಿರುವುದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯು ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿ ಈ ಕೃತ್ಯ ಎಸಗಿದೆ ಅಂತ ಹಡಪದ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಆಯುಕ್ತರಿಗೆ ಮನವಿ ಸಲ್ಲಿಸಿರುವಂತಹ ಸಂಘವು 3 ದಿನಗಳ ಒಳಗಾಗಿ ಅಕ್ರಮ ಮೂರ್ತಿಯನ್ನ ತೆರವುಗೊಳಿಸದಿದ್ದರೆ ಆಯುಕ್ತರ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯಲ್ಲಿ ಮೂರ್ತಿ ತೆರವುಗೊಳಿಸಲು ಆದೇಶವಿದ್ದರೂ ಕೂಡ ಆಯುಕ್ತರು ಪಂಚ ಕಮಿಟಿಯ ಒತ್ತಡಕ್ಕೆ ಮಣಿದು ಕೆಲಸ ಮಾಡುತ್ತಿದ್ದಾರೆ ಎಂಬುದು ಪ್ರತಿಭಟನಾಕಾರರ ವಾದವಾಗಿದೆ. ಒಂದು ವೇಳೆ ಹೋರಾಟದ ಸಮಯದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಿರೋದಕ್ಕೆ ಆಯುಕ್ತರೇ ನೇರ ಹೊಣೆ ಅಂತ ಸಂಘದ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ನೋಡಿ ಸರ್, ಜಂಟಿಯಾಗಿ 2 ಸಲ ಮೀಟಿಂಗ್ ಕರೆದ್ರು. 2 ಸಲ ಮೀಟಿಂಗ್ ಕರೆದಾಗ ಮೊದಲೇನಂದ್ರು ಅವ್ರಿಗೆ ಸಮಜಾಯಿಷಿ ಹೇಳ್ತೀನಿ ಕರೆದಂತ ಹೇಳಿದ್ರು. ಅವರು ಸಮಜಾಯಿಷಿ ಹೇಳಿದ್ರು. ಮತ್ತು 2ನೇ ಮೀಟಿಂಗಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯವರಿಗೆ ಕರೆಸಿ, ನಮ್ಮನ್ನು ಕರೆಸಿ 2 ಜಂಟಿಯಾಗಿ ಸಭೆಯನ್ನು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ತೆಗೆದುಕೊಂಡ್ರು. ಅವಾಗ ಅವ್ರಿಗೆ ನೇರವಾಗಿ ಹೇಳಿದ್ರು, ಯಾರಿಗೆ ಬಸವೇಶ್ವರ ಪಂಚ ಕಮಿಟಿ ಎಲ್ಲ ಡೈರೆಕ್ಟರ್ಗಳಿಗೆ ಸದಸ್ಯರಿಗೆ 3 ದಿನ ಗಡುವು ಕೊಡ್ತೀನಿ. ಆ ಮೂರ್ತಿ ನಮ್ಮ ಪ್ರಾಪರ್ಟಿ ಜಾಗ ಅದದು, BKDB ಸರ್ಕಾರ ಜಾಗದ. ಆ ಜಾಗದಲ್ಲಿ ನೀವು ಯಾರು ಕುಂದಿಸೋರು, ಯಾರು ಪರ್ಮಿಷನ್ ತೊಗೊಂಡು ನೀವು ಮೂರ್ತಿ ಕುಂದಿಸಿರಿ ಅಂತ ಹೇಳೋರಿಗೆ DC ಮೇಡಮ್ ಅವರು ಜಾಸ್ಬಿಟ್ರು, ಬೈದು ಬಿಟ್ರು. 3 ದಿನದಾಗ ನೀವು ತಕ್ಕೋಲಿಲ್ಲಪ್ಪ ಅಂದ್ರೆ ನಿಮಗೆ ಆ್ಯಕ್ಷನ್ ತೊಗೊತೀನಿ ನೋಡಂತಂದ್ರೆ ಅಸಲು. ಆದರೂ ಕೂಡ BKDB ಕಮಿಷನರು ಕೂಡ ಅವತ್ತಿನ ಇದ್ದರು, ತಾಲೂಕಾ ದಂಡಾಧಿಕಾರಿಗಳು ಇದ್ದರು, ಮತ್ತು AC ಸಾಹೇಬರು ಕೂಡ ಇದ್ದರು. ಎಲ್ಲರೂ ಎದುರೇ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು ಕೂಡ ಇನ್ನೂ ಕೂಡ ತೆರವುಗೊಳಿಸಿಲ್ಲ. ಅವ್ರು ಭೀ ತೆರವುಗೊಳಿಸಿಲ್ಲ, ಮತ್ತು BKDB ಕಮಿಷನರು ಕೂಡ ತೆರವುಗೊಳಿಸಿಲ್ಲ. ಅದು BKDB ಕಮಿಷನರ್ ಕೆಲಸ, ಅವ್ರು ಮಾಡಬೇಕು. ಯಾರ್ದು ಒತ್ತಡಕ್ಕೆ ಒಳಗಾಗಿ ಅವ್ರಿಗೇನು ಅಂಜಿಕೆ ಹಾಕಿದ್ರೆ ಏನು ಮಾಡಿದ್ರು, ಆ ಒತ್ತಡಕ್ಕೆ ಒಳಗಾಗಿ ಅವರು ಏನು ಮಾಡ್ತಾ ಇಲ್ಲ. ಒಂದು ವೇಳೆ ಆ ಒತ್ತಡಕ್ಕೆ ಒಳಗಾಗಿ ಏನಾದ್ರು ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ದೆ ಆದಲ್ಲಿ ಬರ್ತಕ್ಕಂಥ 3-4 ದಿನ ಏನು 3 ದಿನ ಗಡುವು ಕೊಟ್ಟಿನೋ ತೆರವುಗೊಳಿಸ್ಬೇಕು. ಒಂದು ವೇಳೆ ಕೊಡಲಿಲ್ಲ. ಬಸವ ಕಲ್ಯಾಣದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶಾಸ್ತ್ರಿ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ಧನರಾಜ್ ಎಸ್ ತಾಳಂಪಳ್ಳಿಯವರು ಪದಾಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ದೇವಸ್ಥಾನದ ಅಡಿಯಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಅಗತ್ಯವಿರುವ ವಸತಿ ನಿಲಯ ಹಾಗೂ ಕಾಲೇಜು ಶಿಕ್ಷಣ ಪ್ರಾರಂಭಿಸಲು ತಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಸರ್ಕಾರದ ಮಟ್ಟದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕುರಿತು ಚರ್ಚಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚ ಕಮಿಟಿ ಅಧ್ಯಕ್ಷ ಅನಿಲ್ ಕುಮಾರ್ ರಗಡೆ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕುರಕೋಟೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ದೇವಸ್ಥಾನದ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಚರ್ಚಿಸಿದರು. ಕಳೆದ ಕೆಲವು ದಿನಗಳಿಂದ 40 ಡಿಗ್ರಿ ತಾಪಮಾನ ದಾಟಿದ ಉರಿ ಬಿಸಿಲಿಗೆ ಬೆಂದಿದಂತ ಬೀದರ್ ಜಿಲ್ಲೆಯ ಜನತೆ ವರುಣದೇವ ತಂಪೆರೆದಿದ್ದಾನೆ. ಬೀದರ್ ನಗರ ಸೇರಿದಂತೆ ಜಿಲ್ಲೆಯ ಔರಾದ್ ಮತ್ತು ಹುಮ್ನಾಬಾದ್ ತಾಲೂಕುಗಳಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ಮಳೆಯಾಗಿದೆ. ನಿನ್ನೆ ರಾತ್ರಿಯಿಂದಲೇ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಇಂದು ಬೆಳಗ್ಗೆ ಗಾಳಿ ಸಹಿತ ಸುರಿದ ಮಳೆಯು ಬಿಸಿಲಿನ ಧಗೆಯಿಂದ ಕಂಗೆಟ್ಟಿದ ಜನರಲ್ಲಿ ನೆಮ್ಮದಿ ತಂದಿದೆ. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಏಪ್ರಿಲ್ 3ರಿಂದ 7ರವರೆಗೆ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಈ ಅಕಾಲಿಕ ಮಳೆಯು ತಾಪಮಾನವನ್ನು ತಗ್ಗಿಸಿದರೂ ಕೂಡ ಕೆಲವೆಡೆ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಟ್ಟಾರೆ ಸೂರ್ಯನ ಪ್ರಖರತೆಗೆ ಕಂಗೆಟ್ಟಿದಂತಹ ಗಡಿ ನಾಡಿಗೆ ಮಳೆರಾಯ ಹೊಸ ಚೈತನ್ಯ ನೀಡಿದ್ದಾನೆ. ಜಿಲ್ಲೆಯಲ್ಲಿ ಸಂಭವಿಸಿದ ದಿಢೀರ್ ಅಕಾಲಿಕ ಮಳೆಯು ಭೀಕರ ದುರಂತವೊಂದಕ್ಕೆ ಕಾರಣವಾಗಿದೆ. ಇಂದು ಮುಂಜಾನೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬಾದಲ್ಗಾಂವ್ ಗ್ರಾಮದಲ್ಲಿ ಸಿಡಿಲು ಬಡಿದು ರಾಹುಲ್ ರಮೇಶ್ ಭಾಸ್ಕರ್ ಎಂಬ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕೇವಲ 1 ವರ್ಷದ ಹಿಂದೆಯಷ್ಟೇ ವಿವಾಹವಾಗಿದ್ದ ರಾಹುಲ್ ಅವರ ಸಾವು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಮೃತ ಯುವಕನ ಪತ್ನಿ ಪ್ರಸ್ತುತ ಗರ್ಭಿಣಿಯಾಗಿದ್ದು ಸಂಸಾರದ ಸುಂದರ ಕನಸುಗಳನ್ನ ಕಮರಿ ಹೋಗಿರುವುದು ಅತ್ಯಂತ ಹೃದಯ ವಿದ್ರವಕ ಘಟನೆ ಆಗಿದೆ. ಮುಂಜಾನೆ 6 ಗಂಟೆ ಸುಮಾರಿಗೆ ಸುರಿದ ಮಳೆಯ ವೇಳೆ ಸಂಭವಿಸಿದ ಈ ಘಟನೆಯಿಂದ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಹಸಿರು ಸಂಸಾರದ ಯಜಮಾನನನ್ನೇ ಕಳೆದುಕೊಂಡ ಕುಟುಂಬವು ದಿಕ್ಕಿಲ್ಲದಂತಾಗಿತ್ತು. ಇಡೀ ಗ್ರಾಮವೇ ದುಃಖದಲ್ಲಿ ಮುಳುಗಿದೆ. ಇಸ್ರಾಯೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿಯಿಂದ ಕುವೈತ್ನಲ್ಲಿ ನೆಲೆಸಿರುವಂತಹ ಬೀದರ್ ಲೋಕಸಭಾ ಕ್ಷೇತ್ರದ ಜನರು ಆತಂಕಗೊಂಡಿದ್ದಾರೆ. ಈ ವಿಷಯ ತಿಳಿದುದಂತೆ ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ್ ಅವರು ಕುವೈತ್ನಲ್ಲಿರುವ ಭಾರತೀಯರೊಂದಿಗೆ ವಾಟ್ಸ್ಆಪ್ ಕರೆ ಮೂಲಕ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಪ್ರಸ್ತುತ ಕೇರಳ ಪ್ರವಾಸದಲ್ಲಿರುವಂತಹ ಖೂಬ್ ಅವರು ವಿದೇಶದಲ್ಲಿ ಸಂಕಷ್ಟಕ್ಕೀಡಾದ ಭಾರತೀಯರನ್ನ ರಕ್ಷಿಸಲು ನರೇಂದ್ರ ಮೋದಿ ಅವರ ಸರ್ಕಾರ ಬದ್ಧವಾಗಿದೆ ಎಂದು ಭರವಸೆ ನೀಡಿದರು. ಕುವೈತ್ನಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ
ಎಂಬುದಾಗಿ ತಿಳಿಸಿದ ಅವರು ಜನರು ಭಯ ಪಡುವ ಅಗತ್ಯವಿಲ್ಲ ಎಂದು ಅಭಯವನ್ನು ನೀಡಿದ್ದಾರೆ. ತಮ್ಮ ಯಾರು ಮಾತಾಡೋದು? ಹಾ, ಎಲ್ಲಿ? ಕುವೈತ್ನಲ್ಲಿ. ಎಷ್ಟು ಜನ ಇದ್ರಿ? ಹಾ ಹಾ. ಈಗೇನು ಅಲ್ಲೇನು ನನಗನ್ಸಿದ ಮಟ್ಟಿಗೆ ಯುದ್ಧ ಅಂತೂ ಸ್ವಲ್ಪ ನಡೆದಿದೆ, ಬಟ್ ನಿಮ್ಗೆಲ್ಲ ರಕ್ಷಣೆ ಮಾಡ್ಲಿಕ್ಕೆಲ್ಲ ಭಾರತ ಸರ್ಕಾರ ಎಲ್ಲ ಅಲ್ಲೆಲ್ಲ ಸಾಕಷ್ಟು ಅಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಈಗ ಮತ್ತೆ ನಿಮ್ದೇನದ ಬೇಡಿಕೆ ಈಗ? ಸರ್ ನಮ್ಗೇನ್ರಿ ಅದು ಬೀಳ್ತಾವ ಸರ್, ಅದಕ್ಕೆ ನಮ್ಗೆ ಹಚ್ಕೊಂಡ್ರೆ ಸರ್ ಮನ್ನೊಬ್ರು ಇಲ್ಲೇ ಕಮಿಟಿದವ್ರು ಎಕ್ಸ್ಪೈರ್ ಆಗ್ಯಾರ. ಈಗ ಮತ್ತೆ ಈಗ ಅನೇಕ ಇದು ಮಿಡ್ಲ್ ಈಸ್ಟ್ಲಿಂದು ಸಾಕಷ್ಟು ಜನರಿಗೆ ಈಗಾಗಲೇ ನಮ್ಮ ಭಾರತ ಸರ್ಕಾರ, ಮೋದಿ ಸರ್ಕಾರ ಭಾರತಕ್ಕೆ ಕರ್ಕೊಂಡು ಬಂದದ. ನೀವೆಲ್ಲ ಪ್ರಯತ್ನ ಮಾಡಿದ್ದಾಗ ಅವಾಗ ನಾವು ಇನ್ನ ಕೆಲಸ ಮಾಡಿದ್ವಿ ಸರ್, ಕೆಲಸ ಮಾಡಿರ್ತಲ್ಲ, ನಾವು ಕೆಲ್ಸಕ್ಕೆ ಬಂದೇವು, ವರ್ಕರ್ ಇದ್ದೇವೆ ಸರ್. ಹಾ ಹಾ ಹಾ. ಸ್ವಲ್ಪ ಹಿಂಗಾಗಿ ಸ್ವಲ್ಪ ನಾವು ಮಾತಾಡ್ಕೊಂಡೆವು. ಇದೇ ಮತ್ತೆ ಯಾರಿಗೆ ನೀವು ಫೋನ್ ಮಾಡಿ ಪ್ರಯತ್ನ ಮಾಡಿಲ್ಲ ನಮ್ಮ ಬೀದರ್ ಜಿಲ್ಲಾ ಜನಪ್ರತಿನಿಧಿಗಳಿಗೆ? ಇಲ್ಲ ಸರ್, ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇದು ಮಾಡಿ ಸರ್, ಅದಕ್ಕೆ. ಹಾ, ಠೀಕ್ ಅದ ತಮ್ಮ. ಈಗ ನಾನು ಅಧಿಕಾರದಾಗ ಇಲ್ಲೋದ್ರು ಬಿ ನೀವು ನನ್ನ ಮೇಲೆ ವಿಶ್ವಾಸ ಇಟ್ರಿ, ಯಾಕಂದ್ರೆ ಹಿಂದೆ 10 ವರ್ಷ ದಿನ ನಂದೆಲ್ಲ ಕೆಲಸ ನೋಡಿರಿ ಅಂತ ನಿಮ್ಗೆ ವಿಶ್ವಾಸ ಹುಟ್ಟ್ಯದ. ಮತ್ತೆ ನಿಮ್ದೆಲ್ಲ ಲಿಸ್ಟ್ ನಾನೇನ್ ಮಾಡ್ತೀನಿ ಈಗ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಮಂತ್ರಾಲಯಕ್ಕೆ ಕಳಿಸಿ ನಾನು ನಿಮ್ಮನ್ನು ಕರ್ಸ್ಕೊಂಡ್ ಬರೋಂಥದ್ದು ಏನ್ ಪ್ರಯತ್ನ ಮಾಡೋದ ಮಾಡ್ತೀನಿ ತಮ್ಮ. ದಿಲೀಪ್ ದಿಲೀಪ್ ಇಲ್ಲ ಮಾಡ್ತೀನಿ ಖಂಡಿತ ಮಾಡ್ತೀನಿ ದಿಲೀಪ್. ಆಯ್ತಪ್ಪ. ಧನ್ಯವಾದ ಕಾಲ್ ಮಾಡಿದ್ರೆ ಧನ್ಯವಾದಪ್ಪ. ಬಸವ ಕಲ್ಯಾಣ ಮತಕ್ಷೇತ್ರದ ಹನುಮಂತವಾಡಿ ಗ್ರಾಮದಲ್ಲಿ ಪಡಿತರ ಅಕ್ಕಿ ವಿತರಣೆಯಲ್ಲಿ ವಂಚನೆ ನಡೆಯುತ್ತಿರುವ ದೂರಿನ ಹಿನ್ನೆಲೆ ಶಾಸಕ ಶರಣು ಸಲ್ಗಾರ್ ತಡರಾತ್ರಿ 11:40 ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ಕಾರ್ಡ್ಗೆ 2 kg ಅಕ್ಕಿ ಕಡಿಮೆ ನೀಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು. ಇದರಿಂದ ಕೆಂಡಮಂಡಲರಾದ ಶಾಸಕರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಅಲ್ಲದೆ ಗ್ರಾಮಸ್ಥರು 4 ಕಿಲೋಮೀಟರ್ ದೂರದ ಅಂಬೇವಾಡಿಗೆ ಪಡಿತರ ಅಕ್ಕಿಯನ್ನು ತರಲು ಹೋಗುತ್ತಿರುವ ಕಷ್ಟವನ್ನು ಗಮನಿಸಿ ಮುಂದಿನ ತಿಂಗಳಿಂದ ಹನುಮಂತವಾಡಿ ಗ್ರಾಮದಲ್ಲಿ ಅಕ್ಕಿ ವಿತರಿಸುವ ವ್ಯವಸ್ಥೆ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಹನುಮಂತವಾಡಿ ಮತ್ತು ಅಂಬೇವಾಡಿ ಕಂಪಲ್ಸರಿ 2 ಕಿಲೋ ತಂಪು ಕೊಡ್ತಾನೆ. ಇದು ಒಂದು ವೇಳೆ ನೀವು ಸುಧಾರಣೆ ಮಾಡಿದ್ರೆ ನೆಕ್ಸ್ಟ್ ಯಾವಾಗ ರೇಷನ್ ಕೊಡ್ತೀವಿ ಅವಾಗ ಸುಧಾರಣೆ ಆಗಬೇಕು. ಒಂದು ಚಟಾಕ್ನು ಅದ್ರ ಕಮ್ಮಿ ಬಂತು ಇವ್ರಿಗೆ ಅಂದ್ರೆ ನಾ ಮಾತ್ರ ಸುಮ್ಮನೆ ಕೊಡಲ್ಲ, ವಾರಿಂಗ್ ಮಾಡಕ್ಕಿಲ್ಲ ನಿಮ್ಗೆ. ಅವ ಯಾವ ಕಿಸ್ ಮಾಡ್ತಿರಲ್ಲ ನನಗೇನು ತೆಗಿಲ್ಲ. ಅವ್ರಿಗೆ ಸ್ವತಃ ಇನ್ಸ್ಟ್ರಕ್ಷನ್ ಕೊಡಬೇಕು, MLA ಅವ್ರ ಆದೇಶನ ಎಷ್ಟು ಕೆಜಿ ಇದೆ ಅಷ್ಟೇ ಕೊಡಬೇಕು. ಒಂದು ಇನ್ನೊಂದು ಇವ್ರು ಅಲ್ಲಿ ಹೋಗಿ ರೇಷನ್ ತರಬೇಕು, ಇಲ್ಲಿ ಹನುಮಂತವಾಡಿದಾಗ ಕೊಡೋಂಗೆ ವ್ಯವಸ್ಥೆ ಮಾಡಬೇಕು. ಇಷ್ಟು ಜನ ಬಡವ್ರು ಹೋಗಿ ಅಲ್ಲಿ ಹೋಗ್ಕೊಂಡು ಹೆಂಗೆ ತರಬೇಕು? 50 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗಿ ತರಬೇಕು. ಮಾಡ್ತೀರಿ, ಭಾಳ ಬೆಸ್ಟ್ ಆಯ್ತು. ಬೀದರ್ ತಾಲೂಕಿನ ಚಾಂಬೋಳ್ ಗ್ರಾಮದ ಬಳಿ ಹರಿಯುವ ಮಾಂಜ್ರಾ ನದಿಯ ದಡದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. JCB ಯಂತ್ರಗಳ ಮೂಲಕ ಮಣ್ಣನ್ನು ಅಗೆದು ಟಿಪ್ಪರ್ಗಳಲ್ಲಿ ಸಾಗಾಟ ಮಾಡಲಾಗ್ತಾ ಇದ್ರು. ನೀರಾವರಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಹಿಂದೆ ಉತ್ತರ ಕರ್ನಾಟಕ ನ್ಯೂಸ್ ವತಿಯಿಂದ ಈ ಅಕ್ರಮದ ಬಗ್ಗೆ ವರದಿ ಮಾಡಲಾಗಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಗಲು ರಾತ್ರಿ ಎನ್ನದೇ ನಡೆಯುತ್ತಿರುವ ಈ ಅಕ್ರಮ ದಂಧೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತಿದ್ದು ಅಧಿಕಾರಿಗಳ ಮೌನವು ಗಣಿಗಾರಿಕೆ ದಂಧೆಕೋರರಿಗೆ ಕೈ ಜೋಡಿಸಿರುವ ಸಾಧ್ಯತೆಯನ್ನು ಎತ್ತಿ ತೋರಿಸುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲುವು ಖಚಿತ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿರುವುದರಿಂದ ದಾವಣಗೆರೆಗೆ ಬರಲು ಸಾಧ್ಯವಾಗಿಲ್ಲ, ಇದರಲ್ಲಿ ಯಾವುದೇ ಅಸಮಾಧಾನವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಂಡಾಯ ಅಭ್ಯರ್ಥಿಯನ್ನ ಈಗಾಗಲೇ ಪಕ್ಷದ ನಾಯಕರು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ ಎಂದರು. ಇನ್ನು ವಿರೋಧ ಪಕ್ಷದ ನಾಯಕ ವಿಜೇಂದ್ರ ಅವರ ಹೇಳಿಕೆಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಗಳಲ್ಲಿ ಜನತೆ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಅಂತ ಅವರು ನುಡಿದರು.
2027ರ ಜನಗಣತಿಯ ಮೊದಲ ಹಂತವಾಗಿ ಮನೆಗಳ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯವು ಏಪ್ರಿಲ್ 1ರಿಂದ 15ರವರೆಗೆ ನಡೆಯಲಿದೆ ಅಂತ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿ ಸಾರ್ವಜನಿಕರಿಗೆ ಸ್ವಯಂ ಗಣತಿ ಮಾಡಿಕೊಳ್ಳಲು ವಿಶೇಷ ಅವಕಾಶ ಕಲ್ಪಿಸಲಾಗಿದ್ದು, ಕೇಂದ್ರ ಸರ್ಕಾರದ ಪೋರ್ಟಲ್ ಮೂಲಕ ನಾಗರಿಕರು ತಮ್ಮ ಮನೆಯ ವಿವರಗಳನ್ನು ದಾಖಲಿಸಬಹುದು. ಹೀಗೆ ದಾಖಲಿಸಿದ ನಂತರ ಸಿಗುವ ಐಡಿಯನ್ನು ಗಣತಿದಾರರು ಮನೆಗೆ ಬಂದಾಗ ತೋರಿಸಿದರೆ ಅವರ ಕೆಲಸ ಸುಲಭವಾಗುತ್ತದೆ ಮತ್ತು ಮಾಹಿತಿ ನಿಖರವಾಗಿರುತ್ತದೆ. ಕೇವಲ 15ರಿಂದ 20 ನಿಮಿಷಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಬಹುದಾಗಿದ್ದು, ಜಿಲ್ಲೆಯ ಪ್ರತಿಯೊಬ್ಬ ಸಾರ್ವಜನಿಕರು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.